ವಿಧಗಳನ್ನು ತಿಳಿಸಿ. ಸಂತಾನೋತ್ಪತ್ತಿಯಲ್ಲಿ ಯಾವ ಯಾವ ವಿಧಾನ? ಅದಕ್ಕಿಂತ ಮೊದಲು ಸಂತಾನೋತ್ಪತ್ತಿ ಅಂದ್ರೇನು? ಇಲ್ಲಿ ಸಂತಾನೋತ್ಪತ್ತಿ ಅಂದ್ರೆ ಪೋಷಕ ಜೀವಿಗಳಿಂದ ಮರಿಜೀವಿಗಳು ಉಂಟಾಗುವುದನ್ನ ಏನಂತ ಕರಿತೀವಿ? ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸಂತಾನೋತ್ಪತ್ತಿಯ ವಿಧಗಳು ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ. ಇಲ್ಲಿ ವಿಧಗಳನ್ನ ಹೇಳಿದರೆ ಲೈಂಗಿಕ ಸಂತಾನೋತ್ಪತ್ತಿ ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಅಷ್ಟೇ ಬರ್ತದೆ. ಹಾಗಿದ್ರೆ ಸ್ವಲ್ಪ ನಾವು ಮುಂದಕ್ಕೆ ಹೋಗೋಣ. ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು? ಇದು ಲಿಂಗಾಣುಗಳಿಂದ ಆಗುವಂತಹ ಸಂತಾನೋತ್ಪತ್ತಿ ಆಗಿರ್ತದೆ. ಇಲ್ಲಿ ನೋಡಿ, ಅಂಡಾಣು ಮತ್ತೆ ವೀರ್ಯಾಣುಗಳು ಇದರಲ್ಲಿ ಭಾಗವಹಿಸಿವೆ. ಅಂಡಾಣು ಮತ್ತೆ ವೀರ್ಯಾಣುಗಳು ಸಮ್ಮಿಲನದಿಂದ ಅದನ್ನ ನಿಷೇಚನ ಅಂತ ಕರಿತೀವಿ. ಯುಗ್ಮಜ ಉಂಟಾಗಿ ಆ ಯುಗ್ಮಜ ಏನಿದೆ ಅದು ವಿಭಜನೆಗೊಳ್ತಾ ಹಲವಾರು ಕೋಶಗಳಾಗಿ ವಿಭಜನೆಗೊಳ್ತಾ ಭ್ರೂಣವಾಗಿ ಬದಲಾಗತ್ತೆ. ಈ ರೀತಿಯಾಗಿ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಮಾನವರಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಇರುತ್ತೆ, ಕಪ್ಪೆಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ. ನೀವು ಹಸು, ಆನೆ, ಬೇರೆ ಇತರ ಪ್ರಾಣಿಗಳು, ನಾಯಿ, ಬೆಕ್ಕು ಇದರಲ್ಲೆಲ್ಲ ಕಂಡು ಬರುವಂತಹದ್ದು ಲೈಂಗಿಕ ಸಂತಾನೋತ್ಪತ್ತಿ. ಹಾಗಿದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು? ಈ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳಿಂದ ಸಂತಾನೋತ್ಪತ್ತಿ ಆಗುವುದಿಲ್ಲ. ಈಗ ಅಮೀಬಾದಲ್ಲಿರಬಹುದು, ಪ್ಲಾಸ್ಮೋಡಿಯಂ, ವಿದಳನ ಕ್ರಿಯೆಯಿಂದ ದ್ವಿವಿದಳನ, ಬಹುವಿದಳನ. ಅಮೀಬಾ ಒಂದಿರುವಂತದ್ದು ಇಲ್ಲಿ ಎರಡಾಗಿದೆ ಅಲ್ವಾ, ದ್ವಿವಿದಳನದಿಂದ. ಅದೇ ತರ ಕಾಯಜ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ನೀವು ಗುಲಾಬಿ ಗಿಡ ಎಲ್ಲ ಕಾಂಡ ಕಟ್ ಮಾಡಿ ನೆಡೋದನ್ನ ನೋಡಿರ್ತೀರಿ ಅಲ್ವಾ? ಅಲ್ಲಿ ಕಾಯಜ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಈಗ ಬಟಾಟೆ ಸ್ವಲ್ಪ ದಿನ ಮನೆಯಲ್ಲಿ ತಂದು ಹಂಗೆ ಇಟ್ರಿ, ಉಪಯೋಗಿಸಿಲ್ಲ ಅಂದ್ರೆ ಅದ್ರ ಮೇಲೆ ಸಣ್ಣ ಸಣ್ಣ ಮೊಳಕೆ ಏಳೋದನ್ನ ನೋಡ್ತೀರಿ. ಅದು ಕಾಯಜ ಸಂತಾನೋತ್ಪತ್ತಿಗೆ ಉದಾಹರಣೆ. ಅಥವಾ ಹೈಡ್ರಾದಲ್ಲಿ ಮೊಗ್ಗುವಿಕೆ ಅನ್ನೋದನ್ನ ಕಲ್ತಿದ್ದೀರಿ. ಇದೆಲ್ಲ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳಾಗಿರ್ತವೆ. ಆದ್ರೆ ಇಲ್ಲಿ ಕೇಳಿರುವಂತದ್ದು ಸಂತಾನೋತ್ಪತ್ತಿಯ ವಿಧ ಮುಖ್ಯವಾಗಿ ಎರಡು, ಲೈಂಗಿಕ ಸಂತಾನೋತ್ಪತ್ತಿ ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿ. ಥ್ಯಾಂಕ್ ಯು.